ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹಲೋ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲೇ ಇಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟ್ಬಿಡಿ. ಇದು ಪಬ್ಲಿಕ್ ಪ್ಲೇಸು. ನನ್ನನ್ನು ಹೋಗಿ ನೀವ್ಯಾರು? ನಿಮಗೆ ಸಲ್ಲದೆ ಇರೋದನ್ನ ಪಡ್ಕೊಳಕ್ ಮಾಡ್ತಿರೋ ಪ್ರಯತ್ನಕ್ಕೆ ಇರೋ ಎಷ್ಟೋ ವಿಘ್ನಗಳಲ್ಲಿ ನಾನು ಒಬ್ಳು. ಸ್ವಲ್ಪ ಅರ್ಥವಾಗೋ ಥರ ಮಾತಾಡ್ರಿ. ನನಗೆ ಅರ್ಥವಾಗದಿರೋ ವಿಷಯ, ವ್ಯಕ್ತಿ, ಮನಸ್ಸು ಯಾವುದು ನನ್ನ ತಲೆಯಲ್ಲಿ ಕೆಲಸ ಮಾಡಲ್ಲ. ನನ್ನ ಕೈ ಕೆಲಸ ಮಾಡುತ್ತೆ. ಈ ಹಿಂದೆ ನಮ್ಮ ಮನೆ ಸೊಸೆ ಜಾನ್ವಿ ವಿಷಯಕ್ಕೆ ಹೋಗಿದ್ದಕ್ಕೆ ಶ್ರೀ ಹಾಕಿದ ಬಿಸಿ ಬಿಸಿ ಕಜ್ಜಾಯ ಇನ್ನೂ ಅರ್ಗಿಲ್ವಾ? ಅರ್ಗಿದೆ, ಅದ್ರ ನೆನಪು ಇದೆ, ಅದ್ರ ಪ್ರತೀಕಾರ ತೀರ್ಸ್ಕೊಳ್ಳೋ ಮನಸ್ಸು ಇದೆ. ಅದಕ್ಕೆ ಸಂದರ್ಭನೂ ಒದಗಿ ಬಂದಿದೆ ಅನ್ನಿಸ್ತಾ ಇದೆ. ಮರ್ಯಾದೆಯಾಗಿ ಹೇಳ್ತಾ ಇದೀನಿ, ಈಗಲೇ ಇಲ್ಲಿಂದ ಹೊರಟ್ಬಿಡಿ. ಇಲ್ಲ ಅಂದರೆ ಶ್ರೀಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಅವನು ಇಲ್ಲಿಗೆ ಬಂದು ನಿಮ್ಗೆ ಅರ್ಥ ಆಗೋ ಭಾಷೆಲಿ ಹೇಳಿದ್ರೇನೆ ಬಹುಶಃ ನಿಮಗೆ ಬುದ್ಧಿ ಬರೋದು ಅನ್ಸತ್ತೆ. ರೇಪ್ ಕೇಸ್ಗೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷೆ ಆದ ಉದಾಹರಣೆನೇ ಇಲ್ಲ. ಶ್ರೀನಿಧಿ ಬರೋದ್ರೊಳಗೆ ಧೈರ್ಯ ಇದ್ರೆ ಮೈ ಮುಟ್ಟಿ ನೋಡೋಣ. ನನ್ನ ಧೈರ್ಯದ ಪರೀಕ್ಷೆನೋ ಅಥವಾ ಸುಖದ ಅಪೇಕ್ಷೆನೋ? ಜಾನು ಒಬ್ಬಳೇ ಇದ್ಲು, ಈಗ ಇವಳು ಬಂದಿದ್ದಾಳೆ. ತೀರಾ ಅಸಹಜವಾಗಿ ಏನೋ ನಡೀತಾ ಇದೆ. ತಿಳ್ಕೊಳ್ಳೋದು ಹೇಗೆ? ಇದಕ್ಕೆಲ್ಲ ಚೆನ್ನಕೇಶ್ವರನೇ ಸರಿ. ಹೊಸ ಫೋನ್ ತೊಗೊಂಡಾಗ ಕಾಂಟ್ಯಾಕ್ಟ್ಸ್ ಎಲ್ಲ ಸೇವ್ ಮಾಡ್ಕೋಬೇಕಾಗಿತ್ತು. ಚೆನ್ನಕೇಶ್ವರನ ಫೋನ್ ನಂಬರೇ ಸಿಗ್ತಿಲ್ವಲ್ಲ. ಎಲ್ಲಿದೆಯೋ ಚೆನ್ನಕೇಶ್ವ? ಅಯೋಗ್ಯ ಮದನ್ ಇವತ್ತು ಬ್ಯಾಂಕ್ ಹತ್ರ ಬಂದಿದ್ದಂತೆ. ವಸುಮಮ್ಮನ ಡೋರ್ ಹತ್ರನೇ ತಡೆದು ಆಚೆ ಕಳಿಸಿದ್ದಾರೆ. ಸದ್ಯ ಅವ್ರದಿದ್ದಕ್ಕೆ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರೋನು ಆ ರಾಸ್ಕಲ್ಲು. ಡೋಂಟ್ ವರಿ ಬಾವ, ಇವತ್ತು ಹೇಗೋ ಅಪ್ಪ ಊರಿಂದ ಬರ್ತಾ ಇದ್ದಾರೆ. ಬರ್ತಿದ್ದ ಹಾಗೆ ಅಕ್ಕನ ಹತ್ರ ಹೇಳಿಸ್ಬಿಡ್ತೀನಿ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ. ಅಲ್ಲಿಗೆ ಮದನ್ ಕತೆ ಮುಗಿಯುತ್ತೆ. ಯಾವುದಕ್ಕೆ ಮಾವಂಗೆ ಫೋನ್ ಮಾಡಿ ಹೊರಟಿದ್ರೆ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ಆಗಲೇ ಮನ್ಸಿಗೆ ಸಮಾಧಾನ. ಹಲೋ ಮಾವ, ಇವತ್ತು ಗ್ಯಾರಂಟಿ ಬರ್ತಿದ್ದೀರಾ ಅಲ್ವಾ? ಇಲ್ಲ, ಇವತ್ತು ಬರೋಕ್ಕಾಗ್ತಾ ಇಲ್ಲ. ಯಾಕೆ? ನನ್ನ ಹೆಂಡತಿ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ ಅಳಿ. ಅಂದರೆ ಇನ್ನೂ 3-4 ದಿವಸ ಪ್ರಯಾಣ ಮಾಡಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಹಲೋ ಹಲೋ, ಏನಂತೆ ಬಾವ? ನಿಮ್ಮಪ್ಪ ಇವತ್ತು ಬರ್ತಿಲ್ವಂತ. ಇಲ್ಲಿನ ಪರಿಸ್ಥಿತಿ ಎಲ್ಲ ವಿವರಿಸ್ಬೇಕಿತ್ತು. ಹೇಗೋ ವಿವರಿಸೋಕ್ಕಾಗತ್ತೆ? ಅಲ್ಲಿ ನಿಮ್ಮ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲಲ್ಲಿ ಆಗಿದ್ದಾರೆ. ಅವ್ರಿಗೆ ಹೆಂಡತಿ ಆರೋಗ್ಯದ ಬಗ್ಗೆ ಆತಂಕ ಕಾಳಜಿ ಇರಲ್ವಾ? ಅದನ್ನು ಬಿಟ್ಟು ಇಲ್ಲಿ ಬಂದು ನಮ್ಮ ಸಂಸಾರನ ಸರಿ ಮಾಡಿ ಅಂತ ಹೇಗೋ ಕೇಳೋಕ್ಕಾಗತ್ತೆ ಅವರನ್ನ? ಮತ್ತೆ ಯಾಕೆ ಬಾವ ಅಪ್ಪನ ಮೇಲೆ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ದು? ಬೇಜಾರು ಮಾವನ ಮೇಲೆ ಅಲ್ವೋ, ನಾನಿರೋ ಪರಿಸ್ಥಿತಿ ಮೇಲೆ. ಬಸ್ಸು, ಏನು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀಯಾ? ಕೆಲವು ನೆನಪುಗಳು ಬೇಡ ಬೇಡ ಅಂದರೂ ನಮ್ಮನ್ನು ಕಾಡುತ್ತೆ. ಎಷ್ಟು ಮರಿಬೇಕು ಅಂದ್ಕೊಂಡ್ರೂ ಮರೆಯೋಕ್ಕಾಗಲ್ಲ. ತುಂಬ ಪರ್ಸ್ನಲ್ ಅಲ್ಲದೆ ಹೋದರೆ ಏನು ಅಂತ ಕೇಳ್ಬೋದಾ? ಬೇಡ ಬಿಡು. ತಿಳ್ಕೊಳ್ಳೇಬೇಕು ಅನ್ನೋ ಕುತೂಹಲ ಇಲ್ಲ. ನನ್ನ ಹತ್ರ ಹೇಳ್ಕೊಂಡ್ರೆ ನಿನ್ನ ಮನಸ್ಸಿನ ಭಾರ ಕಡಿಮೆ ಆಗ್ಬೋದು ಅಂತ. ನನ್ನ ಲೈಫಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಬಗ್ಗೆನೇ ಯೋಚಿಸ್ತಿದ್ದೆ. ಓ,
ತುಂಬ ಗೌರವಿಸ್ತಿದ್ದ. ನಾನು ಅಂದರೆ ತುಂಬ ಕೇರ್ ತಗೋತಿದ್ದ. ಒಂದಿನ ನಾನು ನೋಡದೇ ಇದ್ರೂ ಅಪ್ಸೆಟ್ ಆಗಿಬಿಡ್ತಿದ್ದ. ಈಗ ಅವರು ನಿನ್ನ ಜೊತೆ ಇಲ್ವಾ? ಇಲ್ಲ. ಯಾಕೆ, ಏನಾಯಿತು? ನಾನೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರನ್ನ ಕಳ್ಕೊಂಡ್ಬಿಟ್ಟೆ. ಅವ್ನು ನನ್ನ ಜೊತೆ ಇದ್ದಾಗ, ನನ್ನ ಹತ್ರ ಬಂದಾಗ ಅವನ ಪ್ರೀತಿ ನನಗೆ ಅರ್ಥ ಆಗಲಿಲ್ಲ. ಅವನ ಮನಸ್ಸನ್ನು ನಾನು ಗುರುತಿಸ್ಲಿಲ್ಲ. ಅದೇ ಅವ್ನು ನನ್ನಿಂದ ದೂರ ಆದಮೇಲೆ ಅವ್ನು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದ ಅಂತ ಅರ್ಥ ಆಯಿತು. ನೀವಿಬ್ಬರು ಹೇಗೆ ಮೀಟ್ ಮಾಡಿದ್ರಿ? ಅದನ್ನು ಬಿಡು ಜಾನು, ಇಟ್ಸ್ ಎ ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ. ಇನ್ನೊಂದ್ಸಲ ಯಾವಾಗಲಾದ್ರು ಹೇಳ್ತೀನಿ. ಜಾನ್ವಿ, ಹಾಂ, ನೀನು ಯಾರನ್ನಾದರೂ ಪ್ರೀತಿಸಿದ್ಯಾ? ಇಲ್ಲ. ಸರಿಯಾಗಿ ಯೋಚನೆ ಮಾಡು ಜಾನ್ವಿ. ನಮಗೆ ಗೊತ್ತಿಲ್ದಂಗೆ ನಮ್ಮ ಹೃದಯ ಯಾರನ್ನೋ ಪ್ರೀತಿಸಿರತ್ತೆ. ಆದರೆ ಅದು ನಮ್ಗೆ ಅರ್ಥ ಆಗಿರಲ್ಲ. ಹಾಯ್. ನೀನು ಪ್ರೀತಿಸ್ತಿದ್ದವರು ನಿನ್ನನ್ನು ಬಿಟ್ಟು ಹೋದ್ಮೇಲೆ ನೀನು ಅವರನ್ನು ಪ್ರೀತಿಸ್ತಿದ್ದೆ ಅಂತ ಗೊತ್ತಾಯಿತು ಅಂದ್ಯಲ್ಲ, ಅದು ಹೇಗೆ? ಅದು ನಮ್ಮ ಬುದ್ಧಿಗೆ ತಿಳಿಯಲ್ಲ, ಹೃದಯಕ್ಕೆ ಮಾತ್ರ ಗೊತ್ತಾಗತ್ತೆ. ನಮ್ಮ ಹೃದಯ ಯಾರನ್ನಾದರೂ ಇಷ್ಟಪಟ್ಟಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ತುಂಬ ಸುಲಭ. ಮೊದಲು ಕಣ್ಣು ಮುಚ್ಕೋಬೇಕು. ಆಮೇಲೆ ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಖಾಲಿ ಮಾಡ್ಕೋಬೇಕು. ಮಾಡ್ಕೋತಾ ಇದ್ದೀನಿ. ನಮಗೀಗ ಯಾರ್ದ್ಯಾರ್ದೋ ಮುಖಗಳು ಕಾಣಿಸ್ತಿರತ್ತೆ. ಬೇಕಾದವ್ರದ್ದು, ಬೇಡವಾದವ್ರದ್ದು, ಅಪ್ಪ, ಅಮ್ಮ, ಅಕ್ಕಪಕ್ಕದವರು, ಫ್ರೆಂಡ್ಸ್, ಕಲೀಗ್ಸ್, ಬಸ್ ಸ್ಟಾಪಲ್ಲಿ ಸಿಕ್ಕವರು. ನೀವು ಹೇಳ್ದಾಗೆ ಅವರೆಲ್ಲರೂ ಕಾಣಿಸ್ತಿದ್ದಾರೆ. ಮುಂದೆ ಈಗ ಆ ಮುಖಗಳನ್ನೆಲ್ಲ ಒಂದೊಂದಾಗಿ ನಿನ್ನ ಮನಸ್ಸಿಂದ ಅಳಿಸ್ತಾ ಬಾ. ನೀವು ಹೇಳ್ದಾಗೆ ಮಾಡಿದೆ. ಎಲ್ಲ ಮುಖಗಳು ತೆಗೆದು ಹಾಕ್ತಿದ್ದೀನಿ. ಮನಸ್ಸು ಎಷ್ಟು ಖಾಲಿ ಮಾಡಿಕೊಂಡ್ರೂ ಒಂದು ಮುಖ ಮಾತ್ರ ಹಾಗೆ ಉಳಿಯುತ್ತೆ. ಅದನ್ನು ಮನಸ್ಸಿಂದ ಅಳಿಸೋಕ್ಕಾಗಲ್ಲ. ಎಲ್ಲ ಅಳಿಸೋದ್ಮೇಲೂ ಒಂದು ಮುಖ ಹಾಗೆ ಉಳ್ಕೊಂಡಿದ್ಯಾ? ಹೌದು. ಗುಡ್. ಅದ್ಯಾರೋ ಅಂತ ಗುರ್ತು ಸಿಗ್ತಿದ್ಯಾ? ಪರವಾಗಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡು. ಕಾಣಿಸ್ತಿದೆ, ಆದರೆ ಸ್ಪಷ್ಟವಾಗಿ ಯಾರು ಅಂತ ಕಾಣಿಸ್ತಿಲ್ಲ. ಟ್ರೈ ಮಾಡು, ಮತ್ತೆ ಮತ್ತೆ ಟ್ರೈ ಮಾಡು, ಕಾಣಿಸುತ್ತೆ. ಸ್ಪಷ್ಟವಾಗಿ ಕಾಣಿಸ್ಲೇ ಇಲ್ಲ. ನೀನು ಹೀಗೆ ಫ್ರೀ ಟೈಮಲ್ಲಿ ಟ್ರೈ ಮಾಡ್ತಿರು, ಖಂಡಿತ ಕಾಣುತ್ತೆ. ನೀನು ನಿಜವಾಗ್ಲೂ ಪ್ರೀತಿಸ್ತಿದ್ದು ಅದು ನಿನಗೆ ಗೊತ್ತಿಲ್ಲದೆ ಇದ್ದರೂ ನಿನ್ನ ಹೃದಯ ಅವ್ರನ್ನ ಕರೆಕ್ಟಾಗಿ ಗುರ್ತಿಸತ್ತೆ. ಹೌದಾ? ಹೌದು.
ನೀನು ನಿಜವಾಗ್ಲೂ ಪ್ರೀತಿಸ್ತಿದ್ದು ಅದು ನಿನಗೆ ಗೊತ್ತಿಲ್ಲದೆ ಇದ್ದರೂ ನಿನ್ನ ಹೃದಯ ಅವ್ರನ್ನ ಕರೆಕ್ಟಾಗಿ ಗುರ್ಸತ್ತೆ. ಸೊ ನೀನು ಯಾರನ್ನು ಪ್ರೀತಿಸ್ತಿದ್ದೆ ಅಂತ ಹೇಳ್ದಿಯಲ್ಲ, ಯಾರು ಅಂತ ನೆನಪಿಗೆ ಬಂತಾ? ಕಣ್ಮುಚ್ಚಿ ಅವನ ಬಗ್ಗೆ ಯೋಚನೆ ಮಾಡಿದಾಗ ಅವನ ಫೇಸ್ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ. ಹೌದಾ? ಹೇಗೆ ಕಾಣಿಸ್ತಾನ ಅವನು? ಅವನು ಶ್ರೀನಿಧಿ ಆಳ ಅದೊಂದು ಟೈಮ್ ಸರಿಯಾಗಿ ಬಂದ್ಬಿಡ್ತಾನೆ. ಇನ್ನೊಂದು ಸಲ ಬಂದರೆ ಆಮೇಲೆ ಲಾರಿ ಹತ್ತಿಸ್ಬಿಡ್ಬೇಕು. ಯಾವನವನು? ಬಸ್ ಸ್ಟಾಪ್ ಕಡೆ ಯಾಕೆ ಬರ್ತಿದ್ದ? ಅದು ಅದು ಬಸ್ ಸ್ಟಾಪ್ಗೆ ಯಾಕೆ ಬರ್ತಾರೆ? ಬಸ್ಸಲ್ಲಿ ಹೋಗೋಣ ಅಂತ. ಗಾಡಿ ಕೆಟ್ಟೋಗಿದೆಯಾ? ಹಾಂ, ಮತ್ತೆ ಬಸ್ ಹತ್ತಿದ್ದೆ ವಾಪಸ್ ಯಾಕೆ ಬಂದ? ಅದು ಅದು ನನ್ನ ಇಷ್ಟ. ಕಂಡವ್ರ ಹೆಂಡತಿ ಮೇಲೆ ಕಣ್ಣು ಹಾಕೋದು ನಿನ್ನ ಇಷ್ಟನೇನೋ ರಾಸ್ಕಲ್? ಏಯ್, ನನ್ನ ಮೇಲೆ ಕೈ ಮಾಡಿದೆ, ಎಷ್ಟು ಧೈರ್ಯ ನಿನಗೆ? ನನ್ನ ಧೈರ್ಯ ಇನ್ನು ಎಷ್ಟಿದೆ ಅಂತ ತೋರಿಸ್ಲಾ? ನೀನು ಅಲ್ಲ, ನೀವು ಈ ರೀತಿ ಮಾಡೋದು ಸರಿ ಇಲ್ಲ. ಬಸ್ ಸ್ಟಾಪು ಪಬ್ಲಿಕ್ ಪ್ಲೇಸು, ಯಾರು ಬೇಕಾದ್ರೂ ಬರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದಿಸ್ಬಿಡ್ತೀನಿ. ಮೊದಲೇ ತಲೆಯಲ್ಲಿ ಕೂದಲಿಲ್ಲ, ಬಾಯಲ್ಲಿ ಹಲ್ಲು ಇರ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಬೆಳಗ್ಗೆ ಬ್ಯಾಂಕ್ ಹತ್ರ ಹೋಗಿದ್ದಂತೆ, ಯಾಕೆ? ಬ್ಯಾಂಕಲ್ಲಿ ನನ್ನ ಅಕೌಂಟ್ ಇದೆ,
ಅದಕ್ಕೆ ಅಕೌಂಟ್ ಇದ್ರೆ ಬರೀ ಅಕೌಂಟ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನಾನು ಹೆಂಡ್ತಿನ ಮಾತಾಡ್ಸಕ್ ಟ್ರೈ ಮಾಡ್ತೀಯಾ? ವಸುಮಮ್ ಬೈತ್ ಕಳ್ಸಿದ್ರು ಬಸ್ ಸ್ಟಾಪ್ ಹತ್ರ ಬಂದಿದ್ಯಾ? ಇನ್ನೊಂದು ಸಲ ನಾನು ಹೆಂಡತಿ ಜಾನ್ವೀರ ಕೂಡ ಕಾಣಿಸ್ಕೊಂಡ್ರೆ ಹುಟ್ಲೆಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಮುಖ ನೋಡ್ತಿದ್ಯಾ? ಹೋಗ್ತಾ ಇರೋ. ಎಲ್ಲಿ ಅಂತ ಗುರುಗಳೇ ನಿಮ್ಮನ್ನು ಹುಡುಕೋದು? ಒಂದು ಫೋನ್ ಇಲ್ಲ, ಏನಿಲ್ಲ. ನಿಮ್ಮ ಆಫೀಸ್ಗೆ ಹೋಗಿ ಕೇಳಿದ್ರೆ ಒಂದು ಸಣ್ಣ ಇನ್ಫಾರ್ಮೇಶನ್ ಹೇಳೋಂತಾರೆ. ನೀವು ಕಾಣೆಯಾಗಿದ್ದು ನೋಡಿಬಿಟ್ಟು ಎಲ್ಲಿ ಟಿಕೆಟ್ ತೊಗೊಂಡ್ಬಿಟ್ರು ಅಂದ್ಕೊಂಡ್ಬಿಟ್ಟಿದ್ದೆ. ಸದ್ಯ ಟಿಕೆಟ್ ತೊಗೊಂಡಿಲ್ವಲ್ಲ. ನಿಮ್ಮನ್ನು ಸರ್ಕಾರಲ್ಲ ಜೀವಂತವಾಗಿ ನೋಡಿದ ಮೇಲೆ ನನಗೆ ಜೀವ ಬಂದಿತ್ತು. ಇನ್ನೂ ಉಸಿರಾಡ್ತಲೇ ಪೀಠ್ಗೆ ಜಾಸ್ತಿ ಆಯಿತು ಅನ್ಸುತ್ತೆ. ನೇರ ವಿಷಯಕ್ಕೆ ಬಂದ್ಬಿಡ್ತೀವಿ. ನಿನ್ನ ಸ್ವೀಟ್ ಜಾನು ಬಗ್ಗೆ ಒಂದು ಸ್ವೀಟ್ ನ್ಯೂಸ್ ಹೇಳಿದ್ರೆ ಸ್ಪಾಟಲ್ಲೇ ಲಟ್ಟತ್ತ ಒಂದು ಲಕ್ಷ ಹೊಡೆದ್ಬಿಡ್ತೀವಿ. ಏನ್ ಗುರುಗಳೇ ಅಟೆನ್ಷನ್ಗೆ ಬಂದ್ಬಿಟ್ರಿ? ಈ ಅಟೆನ್ಷನ್ ನೋಡ್ತಿದ್ರೆ ಒಂದಲ್ಲ 2 ಲಕ್ಷ ಕೊಡ್ತೀರಾ? ಲಕ್ಷ ಹೊಡಿತೀರಾ ಅಂದ್ರೆ ಕಪಾಳಕ್ಕೆ ಹೊಡೆದ್ಬಿಟ್ರಿ. ನೀನು ನಿನ್ನ ತಂಗಿ ಇಬ್ಬರು ಸೇರ್ಕೊಂಡು ನನ್ನ ಜಾನು ಸಿಗ್ತಾಳೆ ಅಂತ ನನ್ನ ನಂಬಿಸಿ ಕುತ್ತಿಗೆ ಕೊಯ್ದು ಅಲ್ಲದೆ ನನ್ನಿಂದ 3 ಲಕ್ಷ ಕಿತ್ಕೊಂಡ್ರಿ. ಕೊನೆಗೆ ಏನು ಕೊಟ್ರಿ? ನನ್ನ ಕೈಗೆ ತೆಂಗಿನಕಾಯಿ ಚಿಪ್ಪು. ಈಗ ನನ್ನ ಜಾನು ಬಗ್ಗೆ ಸ್ವೀಟ್ ನ್ಯೂಸ್ ಹೇಳಬೇಕು ಅಂತಿದೀಯಾ? ನನ್ನ ಜಾನುನ ಮರೆಯೋಕ್ಕೂ ಆಗದೆ ಪಡೆಯೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಲಿದ್ದೆ. ಇದ್ದಕ್ಕಿದ್ದಾಗೆ ಎದುರು ಬಂದು ನನ್ನ ಗಾಡಿಗೆ ಡಿಕ್ಕಿ ಹೊಡೆದ್ಬಿಟ್ಲು. ನನ್ನ ಆಟಲ್ಲಿ ಮುಸ್ಕ ಹಾಕೊಂಡು ಮಲಗಿದ್ದ ಅವಳನ್ನ ಪಡಿಬೇಕು ಅನ್ನೋ ಆಸೆನ ಮತ್ತೆ ಬಡ್ದೆಬ್ಬಿಸ್ಬಿಟ್ಲು. ನನ್ನ ಶತ್ರು ಶ್ರೀ ಜೊತೆ ಮದುವೆ ಆಗಿ 1 ವರ್ಷ ಆಯಿತು. ಲವ್ ಇಸ್ ಬ್ಲೈಂಡ್ ಅಂತಾರೆ. ತಾನು ಶ್ರೀನ ಪ್ರೀತಿಸಿ ಮದುವೆ ಆಗಿದ್ದು ತಪ್ಪು ನಿರ್ಧಾರ ಅಂತ ನನ್ನ ಜಾನುಗೆ ಫೀಲ್ ಆಗಿರ್ಬೋದು ಅಂದ್ಕೊಂಡೆ. ಶ್ರೀನ ಮದುವೆ ಆಗೋದಕ್ಕಿಂತ ಈ ಮದನ್ನ ಮದುವೆ ಆಗಿದ್ದಿದ್ರೆ ನೆಮ್ಮದಿ ಆಗಿರ್ತಿದ್ದೆ ಅಂತ ನನ್ನ ಜಾನಿಗೆ ಅನಿಸಿರ್ಬೋದು ಅಂದ್ಕೊಂಡೆ. ಅದಕ್ಕೆ ಯಾವತ್ತೂ ಇಲ್ಲದ ವಿನಯ ವಿಧೇಯತೆಯಿಂದ ನನ್ನ ಜೊತೆ ಮಾತಾಡಿದ್ಲು ಅಂದ್ಕೊಂಡೆ. ಆದ್ರೆ ಆಗಿದ್ದೇನು? ಎಲ್ಲ ಒಗಟು. ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಓನರ್ ಹೆಂಡತಿ ಆದರೂ ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತಾಳೆ. ಗಂಡ ಪಕ್ಕದಲ್ಲೇ ನಿಂತಿದ್ರು ಬಸ್ಸಲ್ಲಿ ಹೋಗ್ತಾಳೆ. ಸ್ಟ್ರೈಕ್ ಆದರೆ ನನ್ನ ಜೊತೆ ಡ್ರಾಪ್ ತಗೋತಾಳೆ. ಆದರೆ ಅದರ ಆಚೆ ಗಂಡ ಅವಳ ಸಂಸಾರದ ಬಗ್ಗೆ ಒಂದೇ ಒಂದು ಚಕಾರ ಎತ್ತಲ್ಲ. 1 ನಿಮಿಷ. ನೀವೀಗ ಗಾಯ ಆಗಿರೋ ಮುದಿ ಸಿಂಹ. ಆ ನಿಮ್ಮ ಗಾಯಕ್ಕೆ ಮುಲಾಮ್ ಹಚ್ಚೋಕ್ಕೆ ನಾನು ಬಂದಿರೋದು. ಏನು ವಿಷಯ ಹೇಳು? ನಮ್ಮ ಜಾನ್ವಿ ಅಲ್ಲಲ್ಲ, ನಿಮ್ಮ ಜಾನು ಇದ್ದಾಳಲ್ಲ, ಅವಳಿಗೆ ಆ ಬೋಡ ನಾನೊಬ್ಳೇ ಇದ್ದೀನಿ ಜಾನ್ವಿ ಜೊತೆಗೆ, ಇವತ್ತು ಅವನು ಏನ್ ಮಾಡಿದ್ರು ಯಾರು ತಡೆಯೋರಿಲ್ಲ ಅನ್ಕೊಂಡು ತೆಲುಗು ಸಿನಿಮಾ ವಿಲ್ಲನ್ ತರ ಗಡ್ಡ ಕೆರ್ಕೊಂಡು ನಮ್ ಕಡೆಗೆ ಬರ್ತಿದ್ದ. ಹಾಗೇ ಬರ್ತಾ ಇದ್ದವನು ಇದ್ದಕ್ಕಿದ್ದಾಗೆ ಗರ ಬಡ್ದಂತರ ನಿಂತ್ಕೊಂಡ್ಬಿಟ್ಟ. ಯಾಕೆ ನಿಂತ್ಕೊಂಡ್ಬಿಟ್ಟ? ನಮ್ ಶ್ರೀನ ನೋಡಿ. ನಮ್ ಶ್ರೀನ ನೋಡಿನಾ? ಹೌದು ಲಲಿತಕ್ಕ, ನಮ್ ಶ್ರೀ ಬಸ್ ಸ್ಟಾಪ್ ಅಲ್ಲಿ ಮನೇಲಿ ನಿಂತಿದ್ದ. ಆ ಬೋಡ ನಮ್ ಶ್ರೀನ ನೋಡ್ತಿದ್ದ ಹಾಗೆ ಕರೆಂಟ್ ಹೊಡೆದ ಕಾಗೆ ತರ ಆಗ್ಬಿಟ್ಟ. ಆಮೇಲೆ ಏನಾಯ್ತು ಅಂತ ಶ್ರೀ ಹೇಳ್ತಾರೆ. ಯಾವ ಆಮೇಲೆ ಆ ಬೋರ್ಡಿಂಗ್ ಬಂದು ಬಿಟ್ಟೆ ನೋಡಿ ಬಂದಾರಿಗೆ ಹಂಗೆ ವಾಪಸ್ ಹೊಟ್ಟೋಗದ. ಹೌದಾ? ನಾನು ಬಿಟ್ಟಿದ್ದ ಏಟಿಗೆ ಪದರುಗುಟ್ಬಿಟ್ಟ. ಇನ್ನೊಂದು ಬಸ್ ಸ್ಟಾಪಿಗಂತೂ ಬರಲ್ಲ. ಒಳ್ಳೆ ಕೆಲಸ ಮಾಡಿದೆ. ಕೆಲವ್ರಿಗೆ ಬಾಯಿ ಮಾತ್ಮೇಲೆ ಹೇಳಿದ್ರೆ ಗೊತ್ತಾಗಲ್ಲ, 2 ಬಿಗ್ದ್ರೆ ನಂಗೆ ಗೊತ್ತಾಗೋದು. ಆ ಬೋಡ ಜಾನ್ವಿನ ಜನ್ಮ ಅಪ್ಪಿ ಮುಖ ಎತ್ಕೊಳಕ್ ನೋಡೋದಿಲ್ಲ. ಬಸ್ಸು, ನೀನ್ ಮಾತ್ರ ರಿಲ್ಯಾಕ್ಸ್ ಆಗ್ಬೇಡ. ಜಾನ್ವಿಗ್ ಬಸ್ ಬರೋ ತಡ ಆದ್ರೂ ಪರವಾಗಿಲ್ಲ, ನೀನ್ ಅವಳಿಗೆ ಬಸ್ ಹತ್ಸೆ ಮನೆಗೆ ಬರ್ಬೇಕು. ಏನೋ ಅದು ನಮ್ಮ ವಸುಮಮ್ಮ ಹೇಳ್ತಾ ಇದ್ರು ಮಾಡೇ ಮಾಡ್ತಾರೆ. ಏನ್ ವಸುಮಮ್ಮ? ಮತ್ತಿನ್ನೇನು? ಮನಸ್ಸು ಎಷ್ಟು ಖಾಲಿ ಮಾಡಿಕೊಂಡ್ರು ಒಂದು ಮುಖ ಮಾತ್ರ ಹಾಗೆ ಉಳಿಯುತ್ತೆ.
ಅದನ್ನು ಮನಸ್ಸಿಂದ ಅಳ್ಸೋಕ್ಕಾಗಲ್ಲ. ನೀನು ಹೀಗೆ ಫ್ರೀ ಟೈಮಲ್ಲಿ ಟ್ರೈ ಮಾಡ್ತಿರು, ಖಂಡಿತ ಕಾಣುತ್ತೆ. ನೀನು ನಿಜವಾಗ್ಲೂ ಪ್ರೀತಿಸ್ತಿದ್ದು ಅದು ನಿನಗೆ ಗೊತ್ತಿಲ್ಲದೆ ಇದ್ರೂ ನಿನ್ನ ಹೃದಯ ಅವ್ರನ್ನ ಕರೆಕ್ಟಾಗಿ ಗುರ್ಸತ್ತೆ. ಟಿವಿಲಿ ನಿನ್ನ ಫೇವ್ರೆಟ್ ಹೀರೋ ಸಿನಿಮಾ ಬರ್ತಿದ್ಯಲ್ಲ, ಯಾಕ ನೋಡ್ತಿಲ್ವಾ? ಡೇ ಡ್ರೀಮಿಂಗಾ ಮೇಡಮ್? ಆ ಥರ ಎಲ್ಲ ಏನೂ ಇಲ್ಲ, ಹೋಗೋ. ಅಯ್ಯೋ, ನಾನೇನೋ ನಮ್ಮ ಭಾವನ ಬಗ್ಗೆ ಯೋಚನೆ ಮಾಡ್ತಿದ್ದೇನೋ ಅನ್ಕೊಂಡೆ. ಯಾವ ಭಾವನೋ?